ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ. ಈ ದಿವಸ ಮಂಗಳವಾರವಾಗಿದೆ. ಸಪ್ತಮಿ ತಿಥಿ ಚಿತ್ತಾ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಈ ದಿವಸ ಅಮ್ಮನವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮಂಗಳವಾರ ದಿವಸ ಅಂದರೆ ಮಂಗಳಗೌರಿ ಪ್ರಾರ್ಥನೆ ಅಂತ. ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ಈ ದೇವರ ಪೂಜೆಯ ಜೊತೆಗೆ ಒಂದನ್ನು ಪ್ರತಿ ದಿವಸ ಭಗವತಿಯ ಆರಾಧನೆ ಮಾಡ್ತಾರೆ. ಅದು ಯಾವುದು ಅಂದರೆ ತುಳಸಿ ಪ್ರಾರ್ಥನೆ ತಪ್ಪದೇ ಮಾಡಬೇಕು. ಅದನ್ನು ನೋಡಿ, ವಾರದ ಮಹಿಮೆಯನ್ನು ಮೀರಿ ಬೆಳೆದು ಬಿಟ್ಟಿದೆ ಆ ತುಳಸಿ ಪ್ರಾರ್ಥನೆ ಇದೆ. ನಾವು ಒಂದೊಂದು ವಾರ ಒಂದೊಂದು ದೇವರಿಗೆ ಪ್ರಾರ್ಥನೆ ನಮಸ್ಕಾರ ಸಲ್ಲಿಸಿದ್ರೆ, ತುಳಸಿಗೆ ಮಾತ್ರ ಪ್ರತಿ ದಿವಸ ನಮಸ್ಕಾರವನ್ನು ಸಲ್ಲಿಸುವ ಪದ್ಧತಿ ನಮ್ಮಲ್ಲಿ ಬೆಳೆದು ಬಂದಿದೆ. ಈ ಮಂಗಳವಾರ ತುಳಸಿಯ ವಿಶೇಷತೆ ನೋಡಿ. ತುಳಸಿ ವಸ್ತುತಃ ಆಯುರ್ವೇದದಲ್ಲಿ ತುಂಬ ಪ್ರಸಿದ್ಧವಾದ ಒಂದು ಸಸಿ. ಅದು ಕಫ ಮತ್ತು ಕೆಮ್ಮು ಇತ್ಯಾದಿ ನಮಗೆ ಯಾವುದು ಕಫ ಸಂಬಂಧಿ ತೊಂದರೆಗಳು ಬರುತ್ತೋ ಇವುಗಳನ್ನು ನಿವಾರಣೆ ಮಾಡುವಂಥ ಒಂದು ಸಂಜೀವಿನಿ ಔಷಧಿಯಾಗಿದೆ. ಅದರಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಅಂತ, ಆರೋಗ್ಯ ಲಕ್ಷ್ಮಿ ನೆಲೆಸಿದ್ದಾಳೆ ಅದರಲ್ಲಿ. ತುಳಸಿಯ ಉತ್ಪತ್ತಿಯ ಬಗ್ಗೆನೇ ಪುರಾಣಗಳಲ್ಲಿ ಒಂದೊಂದು ಕಥೆಯನ್ನು ಹೇಳಿದೆ. ಅದು ಶಂಖಚೂಡನ ಪತ್ನಿ ಧರ್ಮಧ್ವಜ ಅಂತಕ್ಕಂಥವನ ಮಗಳು. ಅವಳು ಬಾಲ್ಯದಲ್ಲಿ ತುಂಬ ಕಠಿಣವಾದ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ ವರ ಪಡೆದು ನನಗೆ ವಿಷ್ಣುವೇ ಪತಿಯಾಗಬೇಕು ಅಂತ ಆಕೆ ಅಪೇಕ್ಷೆ ಪಟ್ಟು ತುಳಸಿಯಾದ ಕಥೆ. ಇನ್ನು ಸ್ಕಂದ ಪುರಾಣದಲ್ಲಿ ಕಾಣುವ ಹಾಗೆ ನಾವು ಆ ತುಳಸಿ ಜಲಂಧರ ಅಂತಕ್ಕಂಥ ಜಲಂಧರನ ಪತ್ನಿಯಾಗಿದ್ಲು. ಅವಳಿಗೆ ವಿಷ್ಣುವಿನ ಕೃಪೆಯಾಯಿತು. ತನ್ನ ಮೂಲಕ ವಿಷ್ಣುವನ್ನು ವಿವಾಹವಾಗಿ ವಿಷ್ಣುವಿಗೆ ಶಾಪವನ್ನೇ ಕೊಟ್ಟಳು ಅವಳು, ನೀನು ಶಿಲೆಯಾಗಿಬಿಡು ಅಂತ. ಕಾರಣ ಅವಳ ಪಾತಿವ್ರತ್ಯವನ್ನು ಅವನು ಅಲುಗಾಡಿಸಿದ ಅನ್ನೋ ಕಾರಣಕ್ಕೆ ನೀನು ಶಿಲೆಯಾಗಿಬಿಡು ಅಂತ ಹೇಳಿ ಸಾಲಿಗ್ರಾಮ ಶಿಲೆಯಾದ. ಆಯಿತು, ನನಗೆ ಆರಾಧಿಸುವ ನೀನು ಪವಿತ್ರ ಪತ್ರವಾಗು ಅಂತ ಹೇಳಿ ಅವಳು ಸಾಕ್ಷಾತ್ ತುಳಸಿ ಆದಳು. ಈ ಹೊತ್ತಿಗೂ ನಾವು ಸಾಲಿಗ್ರಾಮ ಪೂಜೆಗಳು ನಡೀತಾ ಇದ್ದರೆ ತುಳಸಿ ಅರ್ಚನೆ ಸಾಲಿಗ್ರಾಮಕ್ಕೆ ಬಹಳ ವಿಶೇಷ. ಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಬಹಳ ರೇರ್ ಇಟ್ಕೊಂಡಿರ್ತಾರೆ. ಏಕೆಂದರೆ ಅದು ಒಂದು ಶ್ರದ್ಧೆ ಜಾಸ್ತಿ ಇದೆ, ಮಡಿ ಇರಬೇಕು ಇತ್ಯಾದಿ ಅಂತ. ಮಡಿ ಅಂದರೆ ವಸ್ತುತಃ ನಮಗೆ ಕಲ್ಪನೆ ಬೇರೆ ಇದೆ. ಶುಭ್ರತೆ ಬೇಕು ಅಷ್ಟೇ. ಮಡಿ ಅಂದರೆ ಅರ್ಥ ಶುಚಿ ಅಂತ. ಇರಲಿ ಬಿಡಿ, ಆ ವಿಚಾರ ಬೇರೆ. ಈಗ ನಾವು ತುಳಸಿ ಪತ್ರೆ ಅದು ನೋಡಿ ನಾರಾಯಣನಿಗೆ ತುಂಬ ಪ್ರಿಯ. ಅಂತೂ ತುಳಸಿಯನ್ನು ನಾವು ಗಮನಿಸ್ಕೊಂಡಾಗ ವಿಷ್ಣುವಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಒಂದು ವಿಶೇಷ ಪತ್ರೆಯಾಗಿದೆ. ಹೀಗಾಗಿ ತುಳಸಿಯ ಆರಾಧನೆ ನಾವು ದೇವತೆಗಳಿಗೆ ಅಷ್ಟೇ ಅಲ್ಲ, ತುಳಸಿಗೆ ಪ್ರತಿ ದಿವಸ ನೀವು ಪೂಜೆ ಮಾಡಿದ್ರೆ ವಿಷ್ಣುವಿನ ಕೃಪೆಯಾಗುತ್ತೆ. ಮಹಾಲಕ್ಷ್ಮಿಯ ಭಕ್ತೆ ಆಕೆ. ಹೀಗಾಗಿ ನಾನು ಆ ಕಥೆಗಳಲ್ಲಿ ಬೇರೆ ರೀತಿಯಲ್ಲಿದೆ, ಇರಲಿ ಬಿಡಿ, ಈಗ ಅಷ್ಟು ಕಾಲವಿಲ್ಲ. ಹೀಗಾಗಿ ಹ್ರಸ್ವವಾಗಿ ತುಳಸಿ ಮಹತ್ವ ಏನಪ್ಪ ಅಂತಂದರೆ, ಯಾರು ತುಳಸಿಯಿಂದ ವಿಷ್ಣುವಿಗೆ ಅರ್ಚನೆ ಮಾಡ್ತಾರೋ ಅಥವಾ ತುಳಸಿಗೇ ಮಾಡ್ತಕ್ಕಂತಹ ಸುಮಂಗಲಿಯರು ಪೂಜೆ ಮಾಡ್ತಾ ಇದ್ದರೆ ಅಲ್ಲಿ ನಾರಾಯಣನ ಕೃಪೆ ಹಾಗೂ ಲಕ್ಷ್ಮಿಯ ಕೃಪೆ ಉಂಟಾಗುತ್ತೆ. ಯಾರು ವಿವಾಹಿತ ಅಪೇಕ್ಷೆ ಇದೆಯೋ ಅವರಿಗೆ ತುಳಸಿ ವಿವಾಹ, ತುಳಸಿ ಕಲ್ಯಾಣಾದಿಗಳನ್ನು ಮಾಡಿಸೋದ್ರಿಂದ ಅವರಿಗೆ ವಿವಾಹ ಆ ಒಂದು ಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಹೀಗೆಲ್ಲ ನಮ್ಮಲ್ಲಿ ಶ್ರದ್ಧೆ ಇದೆ. ಈ ದಿವಸ ಮಂಗಳವಾರ ವಿಶೇಷವಾಗಿ ಆ ತುಳಸಿಯಲ್ಲಿ ಲಕ್ಷ್ಮಿಯನ್ನು, ಮಹಾಲಕ್ಷ್ಮಿಯನ್ನು ಕಂಡು ಆ ತುಳಸಿಗೆ ಅರ್ಚನೆ, ವಿಶೇಷ ಪೂಜೆ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಹಾಗೂ ಸಂಪತ್ತು ಮತ್ತು ವಿವಾಹ ಇಂಥ ಒಂದು ಸೌಭಾಗ್ಯ ಫಲ ಇದೆಲ್ಲವೂ ದೊರಕುತ್ತೆ. ಪ್ರತಿ ದಿವಸ ಪೂಜೆ ಮಾಡಬೇಕು. ಆಗಲೇ ಹೇಳಿದ ಹಾಗೆ ವಾರಗಳನ್ನು ಮೀರಿ, ಅಂದರೆ ಈ ಒಂದೊಂದು ವಾರಕ್ಕೊಬ್ಬೊಬ್ಬ ದೇವತೆ ಇದ್ದರೆ ತುಳಸಿಗೆ ಪ್ರತಿ ದಿವಸ ನಿತ್ಯಾರ್ಚನೆಗೆ ಒಳಪಟ್ಟಿದ್ದಾಳಾಕೆ. ಹೀಗಾಗಿ ತಪ್ಪದೆ ಸುಮಂಗಲಿಯರು ತುಳಸಿಯನ್ನು ಅದನ್ನು ಪೋಷಿಸಬೇಕು. ಚೆನ್ನಾಗಿ ಅದಕ್ಕೆ ನೀರು ಹಾಕಿ, ಅದಕ್ಕೆ ಅರಿಶಿನ ಕುಂಕುಮ ಇತ್ಯಾದಿ ದ್ರವ್ಯಗಳಿಂದ, ಮಂಗಳ ದ್ರವ್ಯಗಳಿಂದ ಪೂಜಿಸಿ ಆಕೆಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ಅಂತ ತಗೊಂಡ್ರೆ ಸುಮಂಗಲಿಯರಿಗೆ ಆರೋಗ್ಯ ಮತ್ತು ಸೌಭಾಗ್ಯ, ಅದು ಮಾಂಗಲ್ಯ ಸೌಭಾಗ್ಯವನ್ನು ಆಕೆ ಕರುಣಿಸ್ತಾಳೆ. ಯಾರ ಮನೆಯಲ್ಲಿ ತುಳಸಿ ಇರುತ್ತೋ ಅವ್ರ ಮನೆಗೆ ಯಮದೂತರೇ ಬರೋದಿಲ್ಲ ಅಂತ ಇದೆ. ಸಾವಿಲ್ಲ ಅನ್ನೋ ಅರ್ಥದಲ್ಲಲ್ಲ,
ಸಂಕಷ್ಟಗಳು, ಭಯ ಇವುಗಳಿಂದ ಆಕೆ ಬಿಡಿಸಿ ನಮ್ಮನ್ನು ರಕ್ಷಿಸ್ತಾಳೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಹೀಗಾಗಿ ಪ್ರತಿ ದಿವಸ ನೀವು ತುಳಸಿ ಪೂಜೆಯನ್ನು ಮಾಡಿ ತುಳಸಿ ಅನುಗ್ರಹಕ್ಕೆ ಪಾತ್ರರಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.